ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಲಾಸ್ಟ್ ವಿಡಿಯೋ ಎಲ್ಲಿಗೆ ನಿಲ್ಲಿಸಿದ್ನೋ ಅಲ್ಲಿಂದನೇ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಹಬ್ಬದ ದಿನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದೇ ಹಬ್ಬದ ದಿನ ರಾತ್ರಿಯಿಂದ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗ್ತಿದೆ. ಸಂಜೆ ಹೊತ್ತು ಸ್ನೂಫಿಗೆ ವಾಕಿಂಗ್ ಹೋಗೋದು ತುಂಬ ಇಷ್ಟ. ಬೆಳಗ್ಗೆ ಹೊತ್ತು ಹಸ್ಬೆಂಡ್ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಸಂಜೆ ಹೊತ್ತು ಮಾತ್ರ ಹಸಿತು ಹೋಗ್ತಾನೆ. ಅವ್ನು ಬಂದು ಕರ್ಕೊಂಡು ಹೋಗೋವರೆಗೂ ಅವನಿಂದ ಹೀಗೆ ಸುತ್ತನೇ ಇರ್ತಾಳೆ. ಸೊ ಅವನಿನ್ನೂ ವರ್ಕ್ ಇನ್ನೂ ಮುಗ್ದಿಲ್ಲ. ಸುಮ್ಮನೆ ಹಾಗೆ ಬ್ರೇಕ್ ತೊಗೊಂಡು ಕೆಳಗಡೆ ಬಂದಿದ್ದ. ಅವ್ನು ಬಂದಿದ್ದ ತಕ್ಷಣವೇ ನೋಡಿಕೊಂಡು ಅವನ್ನ ಹಿಂಸೆ ಮಾಡ್ತಾಳೆ, ವಾಕಿಂಗ್ ಕರ್ಕೊಂಡು ಹೋಗ್ಬಾ ಅಂತ ಹೇಳಿ. ಕಲ್ಸಿ ರಂಗೋಲಿ ಹಾಕಿದ್ರೆ ಬಿಟ್ಟಿಲ್ಲ, ಅದನ್ನು ಬಿಟ್ಟಿಲ್ಲ, ಅದನ್ನ ಆಡಿಸ್ಬಿಟ್ಟಿಲ್ಲ. ಸ್ನೂಫಿ, ಯಾರಿದು ಮಾಡಿದ್ದು? ಯಾರಿದೆಲ್ಲ ಅಳಿಸಿರೋದು? ಹಾಂ, ಯಾರಿದೆಲ್ಲ ಅಳಿಸಿದ್ದು? ಇದು ಯಾರು ಮಾಡಿದ್ದು? ಅಲ್ಲಿ ಮಲ್ಕೊಂಬಿಟ್ರೆ ಇವಾಗ ಇದು ಯಾರು ಅಳ್ಸಾಕಿದ್ದು? ಯಾಕಮ್ಮ? ಮುಗಿಸ್ಕೊಂಡು ಬಾ, ಕಾಫಿ ಕೊಡ್ತೀನಿ. ಓಕೆ, ಯಾರಿದನ್ನು ಅಳಿಸಿದ್ದು? ರಂಗೋಲಿ ಹಾಕದೆ ಬಿಟ್ಬಿಟ್ಟಿದ್ದೀನಿ ಇವಳಿಂದಾಗಿ. ಹೊಸ ಫ್ರೆಂಡ್ ಮಾಡ್ಕೊಂಡು ಹರ್ಷಿದ್ದು ಏನಂದರೆ, ನಾನು ಹೇಳಲೇಬೇಕು, ಎಷ್ಟು ಜನಕ್ಕೆ ಅಂತ ಆ ಥರ ಆಗುತ್ತೆ ಗೊತ್ತಿಲ್ಲ. ಇವತ್ತು ಹರ್ಷ ಬಗ್ಗೆ ಒಂದು ಸೀಕ್ರೆಟ್ ಹೇಳಬೇಕು. ಹರ್ಷ ಬಗ್ಗೆ ಎಲ್ಲ ಜಿಮ್ಗೆ ಹೋಗೋ ಎಲ್ಲ ಹುಡುಗರ ಕಥೆನೂ ಹೀಗೆ ಇರುತ್ತೆ. ಒಂದು ರೀಲ್ ಕೂಡ ನೋಡಿ ಅದೆಷ್ಟು ನಕ್ಕಿದೀವಿ ಅಂದರೆ, ಜಿಮ್ಗೆ ಹೋಗೋ ಹುಡುಗರಿಗೆಲ್ಲ ಹಿಂಗೆ ಅಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ನೀವು ಎಷ್ಟಾದರೂ ಹೇಳಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಜಿಮ್ಗೆ ಹೋಗ್ಬಿಟ್ಟು ಬಂದು ಒಂದ್ಸತಿ ಕೈ ತೋರಿಸ್ತಾನೆ, ಒಂದ್ಸತಿ ವರ್ಕೌಟ್ ಬಂದು ಮಾಡ್ಬಂದು ಒಂದ್ಸತಿ ಕೈ ತೋರಿಸ್ತಾನೆ. ಏನಾದ್ರು ಕೆಲಸ ಮಾಡ್ತಿರ್ತಾನೆ, ಮತ್ತೆ ಬಂದು ಅಮ್ಮ ಇಲ್ಲಿ ನೋಡಿ ಅದು ಒಂದ್ಸತಿ ಕೈ ತೋರಿಸ್ತಾನೆ. ನೋಡಿ 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 ಅದು ಎಷ್ಟು ಸತಿ ನಾನು ಅವನಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿದ್ರೆ ಅವನಿಗೆ ಸಮಾಧಾನ ಇಲ್ಲ, ತೋರಿಸ್ತಾನೆ ಇರ್ತಾನೆ. ಇವಾಗಲೂ ಅದೇ ಕೆಲಸ. ಈಗ ತಾನೇ ಜಿಮ್ಮಿಂದ ಬಂದು ತೋರಿಸುತ್ತೆ ಫಸ್ಟ್ ಬಂದ ತಕ್ಷಣ. ಆಯ್ತು, ನೀನ್ ನೋಡ್ಕೋತಾ ಇಲ್ಲ, ಎಲ್ಲರಿಗೂ ತೋರಿಸ್ತಾ ಇದೆಯಾ? ನೋಡಿ ನೋಡಿ, ಒಂದು ರೀಲ್ ನೋಡ್ತಾ ಇದ್ವಿ ದೀಪಾವಳಿ ಹಬ್ಬದ ದಿನ. ಅವ್ರ ಅಮ್ಮಂಗೆ ಏನದು ರೀಲ್? ಅವ್ರ ಅಮ್ಮಂಗೆ ಹೋಗ್ಬಿಟ್ಟು ದೀಪಾವಳಿ ಹಬ್ಬದ ದಿನ ಅಲ್ಲ, ನಾರ್ಮಲ್ ದಿನಾನೇ ಅವನು ಹಿಂಗಂತ ಅಂದ ಅವ್ರ ಅಮ್ಮ ತಲೆ ಕರ್ಕೋತಾರೆ. ಅಂದ್ರೆ ಎಷ್ಟು ಸರ್ತಿ ಹೋಗಿ ಅವ್ರ ಅಮ್ಮಂದ್ರಿಗೆ ತಲೆ ತಿಂದಿರ್ತಾರೆ ಅಂದ್ರೆ ಹಿಂಗ್ ತೋರ್ಸೋದು. ಆಮೇಲೆ ಅವ್ರಮ್ಮ ಒಂದು ಜಾಡ್ಸಿ ಓದಿತಾರೆ. ಆತರ ಯಾವತ್ತೂ ನಾನು ಓದಿಲ್ಲ. ಪಾಪ ಅವನು ಖುಷಿ ಆಗ್ಲಿದ್ದೆ, ಯಾವಾಗ್ಲೂ ಹೇಳ್ತಿರ್ತೇನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಇವಾಗ ಸ್ನೂಫಿಗ್ ಬರುತ್ತೆ, ನನಗ್ ಸಾಕು ಅಂತ ಸಾಲದು ಅಂತ ಸ್ನೂಫಿಗ್ ತೋರಿಸ್ತಾ ಇದ್ದ. ಏನು ರಿವ್ಯೂ ನಾನು ದಿನಕ್ಕೆ ಒಂದು 10 ಸತಿ ಕೊಡ್ತೀನಲ್ಲ, ಚೆನ್ನಾಗಿ ಬರ್ತಿದೆ ಅಂತ. ಹರ್ಷಿತ್ ಹೋಗಿದ್ದೆ ಇವತ್ತು 10 ಗಂಟೆಗೆ ಹಬ್ಬದ ದಿನ. 8 ಗಂಟೆಗೆ ಹೋಗಿದ್ದು, ಬಂದಿದ್ದು 10 ಗಂಟೆಗೆ. ಪ್ರತಿದಿನ 8 ಗಂಟೆಗೆ ಹೋಗ್ತಾನೆ, 10 ಗಂಟೆವರೆಗೂ ಮಾಡ್ತಾನೆ. ಅದ್ರಲ್ಲೂ ಕಾರ್ಡಿಯೋ ಮಾಡಿದ್ರೆ 11 ಗಂಟೆ ಆಗುತ್ತೆ. 11 ಗಂಟೆಗೆ ಹೋಗಿ ನಾನೇ ಭಾಗ ಕೊಟ್ಟು ಬರುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ 8ರಿಂದ 10 ಜಿಮ್ ಟೈಮ್. ಇವತ್ತಿನ ವ್ಲಾಗ್ ಒಂದು ರೂಟೀನ್ ವ್ಲಾಗ್ ಜೊತೆಗೆ ಕೆಲವು ಟಿಪ್ಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಟೈಮ್ ಸೇವಿಂಗ್ ರೆಸಿಪೀಸ್ ಕೂಡ ಇರುತ್ತೆ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವ್ಲಾಗ್ ನೋಡಿ. ಹಾಗೆ ಮಧ್ಯದಲ್ಲಿ ನಿಮಗೆಲ್ಲೇ ವ್ಲಾಗ್ ಇಷ್ಟ ಆಯಿತು ಅಂದರೆ ತಕ್ಷಣ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಟಿಪ್ಸ್ ಇಡ್ಲಿ ಪ್ರೇಮಿಕ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಡ್ಲಿಗೆ ನಾವು ಮಿಲ್ ಮಾಡಿಸ್ಕೊಂಬಂದಿರೋದು ಇಲ್ಲಿ ರೆಡಿ ಇದೆ. ಉದ್ದಿನಬೇಳೆ ಯಾವಾಗಲೂ ನೈಸ್ ಆಗಿರಬೇಕು, ಎಲ್ಲೂ ಕೂಡ ನಮಗೆ ತರಿ ಇರಬಾರ್ದು. ನೈಸ್ ಪೌಡರ್ ಆಗಿರಬೇಕು. ಅಕ್ಕಿ ಸ್ವಲ್ಪ ರಫ್ ಆಗಿರಬೇಕು, ಅಂದರೆ ಸ್ವಲ್ಪ ರವೆ ರೀತಿಯಲ್ಲಿ ಇರಬೇಕು. ಸಪ್ರೇಟಾಗಿ ಇದೆರಡನ್ನು ಮಿಲ್ ಮಾಡಿಸ್ಕೊಂಡು ಬಂದ ನಂತರ ಇದೆರಡನ್ನು ಮಿಕ್ಸ್ ಮಾಡ್ಕೋಬೇಕು. ಉದ್ದಿನ ಹಿಟ್ಟು ರೆಡಿ ಇದೆ, ಹಾಗೆ ಅಕ್ಕಿ ಕೂಡ ಮಿಲ್ ಮಾಡಿಸ್ಕೊಂಬಂದಿದ್ದಾಗಿದೆ. ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉದ್ದಿನ ಹಿಟ್ಟನ್ನೇ ಸಪ್ರೇಟಾಗಿ ಮಿಲ್ ಮಾಡಿಸ್ಕೋಬೇಕು, ಅಂದರೆ ಅಕ್ಕಿನ ಬೇರೆ ಸಪ್ರೇಟಾಗಿ ಉದ್ದಿನ ಬೇಳೆನ ಸಪ್ರೇಟಾಗಿ ಮಿಲ್ ಮಾಡಿಸ್ಕೋಬೇಕು. ಉದ್ದಿನ ಹಿಟ್ಟು ನಮಗೆ ಗಂಧದ ರೀತಿಯಲ್ಲಿ ನುಣ್ಣಗಿರಬೇಕು. ಹಾಗೆ ಅಕ್ಕಿ ನಮಗೆ ಸ್ವಲ್ಪ ರವೆ ರೀತಿಯಲ್ಲಿ ಇರಬೇಕು, ಸಣ್ಣ ರವೆ ಬರುತ್ತಲ್ಲ ಆ ರೀತಿ ಇರಬೇಕು. ನಾವು ಇಡ್ಲಿ ರವೆ ಅಂತ ತೊಗೊಂಬರ್ತೀವಲ್ಲ ಅಂಗಡಿನಲ್ಲಿ, ನಿಮ್ಗೆ ಗೊತ್ತಿರ್ಬೋದು, ಅಕ್ಕಿ ರವೆ ಅಂತ ಸಿಗುತ್ತೆ ಅಥವಾ ಇಡ್ಲಿ ರವೆ ಅಂತ ಸಿಗುತ್ತೆ, ಆ ರೀತಿ ಇರಬೇಕು. ಇದನ್ನು ಪರ್ಟಿಕ್ಯುಲರ್ ಆಗಿ ಇಡ್ಲಿಗೆ ಅಂತಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಇದನ್ನು ನಾವು ರಫ್ ಆಗಿ ಪೌಡ್ರ್ ಮಾಡಿಸ್ಕೋಬೇಕು. ಅಥವಾ ನೀವು ಇಡ್ಲಿ ದೋಸೆ ಎರಡಕ್ಕೂ ಬೇಕು ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ನುಣ್ಣಗೆ ಮಾಡಿಸ್ಕೋಬೋದು. ನಾನು ಇದನ್ನು ಪರ್ಟಿಕ್ಯುಲರ್ ಆಗಿ ಇಡ್ಲಿಗೆ ಅಂತಲೇ ಮಾಡ್ತಿದ್ದೀನಿ. ಇಡ್ಲಿಗೆ ಸ್ವಲ್ಪ ತರಿಯಾಗಿದ್ರೇ ಅಕ್ಕಿ ಚೆನ್ನಾಗಿರುತ್ತೆ. ಹಾಗೆ ಇದೆರಡನ್ನೂ ಕೂಡ ಫಸ್ಟು ಚೆನ್ನಾಗಿ ತೊಳೆದು ಒಣಗಿಸಿ ನಂತರನೇ ಮಿಲ್ ಮಾಡಿಸ್ಕೋಬೇಕು. ಹಾಗೆ ಪ್ರಮಾಣ ಹೇಳೋದಾದರೆ 1:4. ನೀವೊಂದು 1 ಕಪ್ ಅಥವಾ 1 kg ಇಟ್ಕೊಂಡ್ರೆ ಅದಕ್ಕೆ 4 ಪಟ್ಟಷ್ಟು ಅಕ್ಕಿ ಅಥವಾ
4 ಕಪ್ಪಷ್ಟು ಅಕ್ಕಿ ಹಾಕ್ಕೋಬೇಕು. ಇಡ್ಲಿ ಅಕ್ಕಿ ಅಂತಲೇ ಸಿಗುತ್ತೆ, ಆ ಇಡ್ಲಿ ಅಕ್ಕಿನೇ ಉಪಯೋಗಿಸ್ಕೋಬೇಕು. ಅಥವಾ ನೀವು ರೇಷನ್ ಅಕ್ಕಿ ಮತ್ತು ಇಡ್ಲಿ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಉಪಯೋಗಿಸ್ಕೋಬೋದು. ಇದ್ರ ಜೊತೆಗೆ ಸಬ್ಬಕ್ಕಿ ಆಗಲಿ ಮತ್ತು ಏನು ಮೆಂತಿ ಆಗಲಿ ಏನೂ ಬೇಕಾಗಿಲ್ಲ. ಅಕ್ಕಿ ಉದ್ದಿನಬೇಳೆ ಇದೆರಡೇ ಸಾಕಾಗುತ್ತೆ. ಹಾಗೆ ಮುಖ್ಯವಾಗಿ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಸುಮಾರು ನಮಗೆ 8 ರಿಂದ 10 ಗಂಟೆ ಸಮಯ ಹಿಡಿಯುತ್ತೆ. ಮಾಮೂಲಿಯಾಗಿ ನಾವು ಹಿಟ್ಟನ್ನು ರುಬ್ಬಿ ಇಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಇಡ್ಲಿ ಮಾಡುವಾಗ ಬೆಳಗ್ಗೆನೇ ಫರ್ಮೆಂಟೇಷನ್ ಆಗಿರುತ್ತೆ. ಬಟ್ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಪ್ರೀಮಿಕ್ಸ್ ನಮಗೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ. ಸುಮಾರು ಒಂದು 4 ಗಂಟೆ ಅಥವಾ 5 ಗಂಟೆ ಸಾಯಂಕಾಲ ನೀವು ಕಲಸಿಟ್ರೆ ನಾಳೆ ಬೆಳಗ್ಗೆ ತಿಂಡಿ ಅಷ್ಟರಲ್ಲಿ ನಿಮಗಿದು ಫರ್ಮೆಂಟೇಷನ್ ಆಗಿರುತ್ತೆ. 8 ಗಂಟೆ ಅಥವಾ ಕೆಲವೊಮ್ಮೆ 10 ಗಂಟೆ ಸಮಯ ಹಿಡಿಯುತ್ತೆ. ಈ ಥಂಡಿ ಸಮಯದಲ್ಲಿ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಬೇಸಿಗೆಲಾದರೆ ವೆದರ್ಗೆ ತಕ್ಕಂತೆ ಅಂದರೆ ಸ್ವಲ್ಪ ಹೀಟ್ ಯಾವಾಗ ಜಾಸ್ತಿ ಇರುತ್ತಲ್ಲ ಆವಾಗ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್. ಸೊ ನೀವು ಇದನ್ನು ಮಾಡಿ ಇಟ್ಕೊಂಡಿದ್ರೆ ಸುಮಾರು 6 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಬೇಕಂದಾಗ ನೀವೇನಾದ್ರು ಇಡ್ಲಿ ರುಬ್ಬಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಸಂಜೆ ಹೊತ್ತು ಇದನ್ನು ಕಲಸಿಟ್ಬಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ಇಡ್ಲಿ ರೆಡಿಯಾಗಿರುತ್ತೆ. ಸೊ ಈ ರೀತಿನ ನಾನು ಪ್ರೀಮಿಕ್ಸ್ ರೆಡಿ ಮಾಡ್ತೀನಿ. ಅಕ್ಕಿ ಬೇಳೆ ಎಲ್ಲ ಸಪ್ರೇಟಾಗಿ ತೊಳೆದು ಒಣಗಿಸಿ ಮಿಲ್ ಮಾಡಿಸ್ಕೊಂಬಂದು ನಂತರ ಅದನ್ನೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಾವು ಪ್ಯಾಕ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಸೊ ಇದನ್ನು ನೀವು ಮಾಡ್ಕೊಳ್ಳೋ ಆಗಿದ್ರೆ ನಾನು ಇವತ್ತು ಹೇಳಿರೋ ಪ್ರೊಸೀಜರ್ ರೀತಿಯಲ್ಲಿ ಮಾಡ್ಕೋಬೋದು. ಅಥವಾ ಸಮಯ ಇಲ್ಲ ಅಂತನವರು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ ಮೂಲಕ ಅಥವಾ ಏನು ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡ್ಬೋದು. ವರ್ಕಿಂಗ್ ವುಮೆನ್ಗೆ ಅಥವಾ ಬ್ಯುಸಿ ಇರೋವಂಥವ್ರಿಗೆ ಅಥವಾ ಯಾರೇ ವಯಸ್ಸಾಗಿರೋರ್ಗೂ ಕೂಡ ಇದೆಲ್ಲ ಉಪಯೋಗ ಬರುತ್ತೆ ಅಂತಲಾದರೆ ಖಂಡಿತ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಮಲ್ಲಿಗೆ ಇಡ್ಲಿ ರೀತಿಯಲ್ಲೇ ಇದು ಆಗುತ್ತೆ. ಪ್ರೀಂದು ಹೊಸದಾಗಿ 2 ವ್ಲಾಗ್ ಬಂದಿದೆ. ಡಿಸೆಂಬರ್ ಟ್ರಿಪ್ ಅವಳು ಹೋಗಿದ್ದನ್ನು ವ್ಲಾಗ್ ಮಾಡಿ ಹಾಕಿದ್ದಾಳೆ. ಯಾರೆಲ್ಲ ನೋಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಅವಳನ್ನ ವ್ಲಾಗ್ ಮೂಲಕ ನಾವು ಕೂಡ ಅವಾಗವಾಗ ನೋಡ್ತಿರ್ತೀವಿ. ಇಂಟ್ರೆಸ್ಟಿಂಗ್ ಆಗಿತ್ತು ವ್ಲಾಗ್, ಚೆನ್ನಾಗಿತ್ತು. ಖಂಡಿತ ವಾಚ್ ಮಾಡಿ. ಓಕೆ, ಇದೊಂದು ರೆಸಿಪಿ ನೋಡ್ಕೊಂಬರೋಣ. ಇದೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಚಿರೋಟಿ ರವೆ ಉಪಯೋಗಿಸ್ಕೊಂಡು ಬ್ರೆಡ್ ಟ್ರೈ ಮಾಡೋಣ. ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. 2 ಕಪ್ಪಷ್ಟು ಚಿರೋಟಿ ರವೆ, 1 ಟೇಬಲ್ ಸ್ಪೂನಷ್ಟು ಇನ್ಸ್ಟಂಟ್ ಈಸ್ಟ್, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1/4 ಸ್ಪೂನಷ್ಟು ಉಪ್ಪು. ಇದಿಷ್ಟನ್ನು ರವೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟು ಡ್ರೈ ಇಂಗ್ರೀಡಿಯೆಂಟನ್ನು ಹಾಕೊಂಡ ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಸನ್ಪ್ಯೂರ್ ಆಯಿಲ್. ಎಣ್ಣೆ ಬದಲಾಗಿ ನೀವು ಸ್ವಲ್ಪ ಏನು ರೂಮ್ ಟೆಂಪ್ರೇಚರಲ್ಲಿರುವಂಥ ಬೆಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸ್ಕೋಬೋದು. ಇದಾದ ನಂತರ 1 ಅಥವಾ 1.5 ಕಪ್ಪಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಸ್ಟಿಕ್ಕಿಯಾಗೇ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು. ಈ ಹಿಟ್ಟು ಹೇಗೆ ಅಂದರೆ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಲೂಸಾಗಿ ಅಂದರೆ ಅಂಟು ಹಾಗೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಮೂತಾಗಿ ಬ್ರೆಡ್ ಬರಲಿಕ್ಕೋಸ್ಕರ ಈ ರೀತಿ ನಾವು ಕಲಿಸ್ಕೋಬೇಕು. ನಾನು ಇದನ್ನು ಸ್ಟ್ಯಾಂಡ್ ಮಿಕ್ಸರಲ್ಲಿ ಕಲಿಸ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೈಯಲ್ಲಿ ಕಲಸಿ ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಇರಬೇಕು, ಸ್ವಲ್ಪ ಸ್ಟಿಕ್ಕಿಯಾಗೆ. ರವೆ ಆಗಿರೋದ್ರಿಂದ ಇದು ನೆನಿಬೇಕು. ಹಾಗೆ ಈಸ್ಟ್ ಹಾಕಿರೋದ್ರಿಂದ ಇದು ಫರ್ಮೆಂಟೇಷನ್ ಆಗೋಕ್ಕೆ ಸುಮಾರು 1 ಗಂಟೆ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ನಾದ್ಬಿಟ್ಟು ಲಾಸ್ಟಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ನಾದಿ ಮುಚ್ಚಿಟ್ಬೇಡ. ನೋಡಿ, ಈ ರೀತಿ ಒಂದು ಸ್ವಲ್ಪ ರಬ್ಬರ್ ರೀತಿಯಲ್ಲೇ ಬರುತ್ತೆ. ಯಾಕೆ ಅಂದರೆ ನಾವು ಮೈದಾ ಉಪಯೋಗಿಸಿದ್ರು ಇದೇ ರೀತಿ ಆಗುತ್ತೆ. ಚಿರೋಟಿ ರವೆ ಕೂಡ ಸೇಮ್ ಅದೇ ರೀತಿಯೇ ಬರುತ್ತೆ. ಚೆನ್ನಾಗಿದೆನ ನಾದಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿಟ್ಬೇಡ. ಬಿಸಿಲಿರುವಂಥ ಟೈಮಲ್ಲಿ ಮಾಡಿದ್ರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಈ ವೆದರ್ ಕೂಲ್ ಆಗಿದ್ದಾಗ ಸ್ವಲ್ಪ ಜಾಸ್ತಿ ಸಮಯನೇ ಹಿಡಿಯುತ್ತೆ. ಫ್ರೆಶ್ ಆಗಿ ಫ್ರೂಟ್ಸ್ ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಅದು ಇವಾಗಷ್ಟೇ ಬಂದಿದೆ. ಸ್ಟ್ರಾಬೆರಿ ನಾನು ತಿಂದಿದ್ದೆ, ಆದರೆ ಇದೇನು ಹೇಳ್ತಾರೆ ಬೆರ್ರೀಸ್ ನಾನು ತಿಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬೆರ್ರೀಸ್ ನಾನು ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ನಮಗೆ ದ್ರಾಕ್ಷಿ ಥರನೇ ಟೇಸ್ಟ್ ಅನಿಸ್ತು, ಆದರೆ ಅದರೊಳಗಡೆ ಯಾವುದೇ ಬೀಜ ಇರಲ್ಲ. ಫಸ್ಟ್ ಟೈಮ್ ನಾನು ಬೆರ್ರೀಸ್ ತಿಂತಾ ಇರೋದು. ಎಷ್ಟು ಟ್ರಾಫಿಕ್ ಇದೆ ಅಂತ ಬಸ್ ಮಲ್ಕೊಂಡಿದ್ದಾನೆ. ಇದು ನೋಡ್ತೀನಿ ಎಷ್ಟು ಗಲಾಟೆ ಆಗ್ತಿದೆಯಲ್ಲ ಅಂತ. ಇದಕ್ಕೆ ಡಿಸ್ಟರ್ಬ್ ಆಗೋಯ್ತು. ಎಷ್ಟು ವೆಹಿಕಲ್ ಓಡಾಡುತ್ತಲ್ಲಮ್ಮ ಪೂಪು, ಎಷ್ಟೊಂದು ವೆಹಿಕಲ್ ಓಡಾಡುತ್ತಲ್ಲಮ್ಮ ಅಲ್ವಾ? ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಿದ್ದೆ ಮಾಡೋಕ್ಕೆ ಬಿಡಲ್ಲಮ್ಮ ನಿಂಗೆ. 1 ಗಂಟೆ ನಂತರ ಚೆನ್ನಾಗಿದು ರೈಸ್ ಆಗಿದೆ. ನೋಡಿ, ಈ ರೀತಿ ಆಗಬೇಕು. ಬ್ರೆಡ್ ಆಗಲಿ ಅಥವಾ ಯಾವುದೇ ಬೇಕಿಂಗ್ಗೆ ಮಾಡುವಂಥ ಹಿಟ್ಟು ಕಲಸಿಟ್ರೆ ಈ ರೀತಿ ಡಬಲ್ ಆದರೆ ಮಾತ್ರ
ನಾವು ಮಾಡೋ ರೆಸಿಪಿಗೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಈಸ್ಟ್ ಏನಾದ್ರು ಚೆನ್ನಾಗಿಲ್ಲ ಅಂದರೆ ನಿಮಗೆ ಇದು ರೈಸ್ ಆಗೋದೇ ಇಲ್ಲ. ಈಸ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಉಗುರು ಬೆಚ್ಚಗಿರೋಂಥ ನೀರಲ್ಲಿ ಈಸ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಡಬೇಕು. ಅದು ಚೆನ್ನಾಗಿ ನೊರೆ ಬರ್ತಿದೆ ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಕೆಲವೊಮ್ಮೆ ಅದೇನಾದ್ರು ಡೇಟ್ ಬಾರ್ ಆಗಿದ್ರೆ ನೊರೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ನೀವು ಆ ಈಸ್ಟನ್ನು ಉಪಯೋಗಿಸೋದ್ರಿಂದ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಬರಲ್ಲ. ಬೇಕಿಂಗ್ ಐಟಮಲ್ಲಿ ನಾವು ಬಳಸೋವಂಥ ಮೆಜರ್ಮೆಂಟ್ ಮತ್ತು ವಸ್ತುಗಳು ಇದೆಲ್ಲನೂ ಕರೆಕ್ಟಾಗಿದ್ದರೆ ಮಾತ್ರ ಎಲ್ಲ ರೆಸಿಪಿ ಕರೆಕ್ಟಾಗಿ ಬರುತ್ತೆ. ಸೊ ಇವತ್ತು ನಾನು ರವೆ ಉಪಯೋಗಿಸ್ಕೊಂಡು ಬ್ರೆಡ್ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇದನ್ನು ಒಂದು ಸತಿ ಚೆನ್ನಾಗಿ ನಾದ್ಕೊಂಡು ನಂತರ ಲಟ್ಟಿಸ್ಬಿಟ್ಟು ನಂತರ ನಾನು ಇದನ್ನು ರೋಲ್ ಮಾಡಿ ಈ ರೀತಿ ಎಲ್ಲ ಕಡೆಗೂ ಸೀಲ್ ಮಾಡ್ಕೊಂಡು ನಂತರ ನಾನು ಇದನ್ನು ಬ್ರೆಡ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಈ ರೀತಿ ಚಿಕ್ಕದಾಗಿ ಬ್ರೆಡ್ ಮೋಲ್ಡಲ್ಲಿ ಹಾಕುವಷ್ಟು ಸೈಜ್ಗೆ ನಾನು ಇದನ್ನು ಲಟ್ಟಿಸ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ನಾನು ಹಾಕಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ. ಬ್ರೆಡ್ ಮೌಲ್ಡ್ ಒಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಬ್ರೆಡ್ ಹೀಟನ್ನು ಹಾಕಿ ಒಂದೊಳ್ಳೆ ಬ್ರೌನ್ ಕಲರ್ ಬರೋದಕ್ಕೋಸ್ಕರ ಮೇಲಿಂದ ಮಿಲ್ಕ್ ವಾಶ್ ಮಾಡ್ಕೋಬೋದು. ಅಂದರೆ ಇದು ಕಾಯಿಸಿ ಆರಿಸಿ ಇಟ್ಟಿರೋಂಥ ಹಾಲನ್ನು ಬ್ರಷಲ್ಲಿ ಹಚ್ಕೊಳ್ಳೋಣ. ಅಥವಾ ನೀವು ಎಗ್ ಬೀಟ್ ಮಾಡಿಬಿಟ್ಟು ಅದನ್ನು ಕೂಡ ಹಚ್ಕೋಬೋದು. ಎಗ್ ಅಥವಾ ಹಾಲು ಹಚ್ಚೋದ್ರಿಂದ ಏನಂದರೆ ಒಂದು ಒಳ್ಳೆ ಕಲರ್ ಚೆನ್ನಾಗಿ ಬರುತ್ತೆ ಮೇಲಿಂದ. ಆನಂತರ ಪ್ರೀ ಹೀಟ್ ಮಾಡಿರೋಂಥ ಓವನಲ್ಲಿ ಇಟ್ಟು ಸುಮಾರು ಒಂದು 20 ನಿಮಿಷ ನಾನು ಇದನ್ನು ಬೇಕ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಇದನ್ನು 170ಗೆ ನಾನು ಸೆಟ್ ಮಾಡಿದ್ದೀನಿ. ನಂತರ 20ರಿಂದ 25 ನಿಮಿಷ ಸಮಯ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇನ್ ಮೇಲೆ ನಾವು ಚೆಕ್ ಮಾಡ್ಕೋಬೋದು. ಅಮೆಝಾನಿಂದ ಒಂದು ಡ್ರೆಸ್ ತರಿಸ್ದೆ, ತುಂಬ ಇಷ್ಟ ಆಗಿತ್ತು ಈ ಡ್ರೆಸ್ಸು. ಬಟ್ ಇದು ರಿಟರ್ನ್ ಮಾಡಬೇಕು. ಯಾಕೆಂದರೆ ಇದು ನನಗೆ ಕಲರ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ತರಿಸ್ದೆ. ಇದಕ್ಕೆ ದುಪ್ಪಟ್ಟ ಇದೆ, ಪೈಜಾಮ ಇದೆ, ದುಪ್ಪಟ್ಟ ಇದೆ, ಮತ್ತು ಇದೊಂದು ಟಾಪ್ ಇದೆ, ಅನಾರ್ಕಲಿ ಟಾಪ್ ಇದು. ಇದು ನಾನು ರಿಟರ್ನ್ ಮಾಡ್ತಿದ್ದೀನಿ. ಕಾರಣ ಏನಂದರೆ ಸ್ಲೀವ್ಲೆಸ್ ಇದೆ. ನಾನು 3/4 ಇರೋದನ್ನು ಆರ್ಡ್ರ್ ಮಾಡಿದ್ದೆ, ಬಟ್ ನೋಡಿದ್ರೆ ಸ್ಲೀವ್ಲೆಸ್ ಬಂದಿದೆ. ನಾನು ಸ್ಲೀವ್ಲೆಸ್ ಯೂಸ್ ಮಾಡಲ್ಲ. ಸೊ ಹಂಗಾಗಿ ಅದನ್ನು ರಿಟರ್ನ್ ಕಳಿಸ್ಬೇಕು. ಅದಕ್ಕೋಸ್ಕರ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಫೈನಲಿ 20 ನಿಮಿಷದ ನಂತರ ಬ್ರೆಡ್ ಇಲ್ಲಿ ರೆಡಿಯಾಗಿದೆ. ಚೆನ್ನಾಗಿ ಮೇಲ್ಗಡೆ ನೋಡಿ ಈ ರೀತಿ ಕ್ರ್ಯಾಕ್ ಆಗಿದೆ ಅಂದರೆ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಇದನ್ನು ಯಾಕೋ ನನಗೆ ಬ್ರೆಡ್ ರೀತಿಯಲ್ಲಿ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಸೊ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಿಂದ ಮಾಡುವಂಥ ಬ್ರೆಡ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹಾರ್ಡ್ ಇದೆ ಅನಿಸ್ತು. ಮೇ ಬಿ ರವೆ ಉಪಯೋಗಿಸಿರೋದ್ರಿಂದ ಈ ರೀತಿ ಬಂತು ಅಂತ ಅನ್ಕೋತೀನಿ. ಇದನ್ನೆಲ್ಲ ಸಣ್ಣದಾಗಿ ಸ್ಲೈಸ್ ಮಾಡಿದ್ದೀನಿ. ನಂತರ ನಾನು ಇದನ್ನು ಬ್ರೆಡ್ ಬದಲಾಗಿ ರಸ್ಕ್ ಮಾಡೋಣ ಅಂತ ಅಂದ್ಕೊಂಡೆ. ಚಿಕ್ಕದಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ನಂತರ ಇದನ್ನು ಬೇಕಿಂಗ್ ಟ್ರೇನಲ್ಲಿ ಇಟ್ಟು 5ರಿಂದ 10 ನಿಮಿಷದ ಒಳಗಡೆ ನಾವು ಮತ್ತೆ ಇದನ್ನು ರಸ್ಕ್ ಮಾಡಲಿಕ್ಕೆ ಇಟ್ಕೋಬೋದು. ಸೊ ಬೇಕಿಂಗ್ ಟ್ರೇನಲ್ಲಿ ಇದನ್ನೆಲ್ಲ ಜೋಡಿಸಿ ಒಂದು 10 ನಿಮಿಷ ನಾವು ಪ್ರೀ ಹೀಟೆಡ್ ಓವನಲ್ಲಿ ಇಟ್ಕೋಬೇಕು. ಕಲರ್ ಕೂಡ ನಾವು ಸೆಟ್ ಮಾಡ್ಕೋಬೋದು ಎಷ್ಟು ಡಾರ್ಕ್ ಬೇಕು ಅಂತ ಅನ್ನೋದನ್ನು. ನೋಡಿ ಈ ರೀತಿ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಅಂತ ಗೊತ್ತಾದ ನಂತರ ನಾವು ತೆಕ್ಕೋಬೋದು. ಅಥವಾ ಒಂದು ಸೈಡ್ ನೀವು ಚೆಕ್ ಮಾಡ್ಕೋಬೋದು, ಬ್ಯಾಕ್ ಸೈಡಲ್ಲೂ ಕೂಡ ಸೇಮ್ ಹಿಂಗೆ ಇದೆಯಾ ಅಂತ ನೋಡಿಕೊಂಡು ತೆಕ್ಕೋಬೋದು. ಕರೆಕ್ಟಾಗಿ ಎರಡೂ ಕಡೆಗೂ ಸೇಮ್ ಕಲರಲ್ಲಿ ಇದು ಬೇಕಾಗಿದೆ. ತುಂಬ ಕ್ರಿಸ್ಪಿಯಾಗಿದೆ. ನನಗೆ ಬ್ರೆಡ್ಗಿಂತಲೂ ರಸ್ಕ್ ರೀತಿಯಲ್ಲಿ ತಿನ್ನೋದಕ್ಕೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಸಿಯಾಗಿ ಮನೆಯಲ್ಲೇ ರಸ್ಕ್ ಕೂಡ ರೆಡಿ ಆಗೋಯ್ತು. ನಾನು ಇನ್ನು ಸ್ಟಾರ್ಟ್ ಮಾಡಿದ್ದು ಬ್ರೆಡ್ ಮಾಡೋದಕ್ಕೆ ಅಂತ, ಆದರೆ ಫೈನಲ್ ಆಗಿ ಈ ರೆಸಿಪಿ ಎಂಡ್ ಆಗಿದ್ದು ರಸ್ಕ್ ಆಗಿ. ರಸ್ಕ್ ನೀವು ಮಾಡಿದ್ರಾ? ಎಸ್. ಕ್ರೇಜಿ. ನಿಜವಾದ ರಸ್ಕ್ ಹೊರಗಡೆ ಸಿಗುತ್ತಲ್ಲ ಹಂಗೆ ಇದೆ. ನಿಜವಾದ ರಸ್ಕ್ ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಸ್ವಲ್ಪ ಮೆತ್ತಗಿದೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ ಮನೆಗೆ ಯಾವ್ದು ಮಾಡಿಸ್ತಾರೆ ಹೊರಗೆ. ಇದು ರವೆ ಇಂದ ಮಾಡೋದು, ಮೈದಾ ಅಲ್ಲ. ಸ್ವೀಟ್ ಕೂಡ ಇಲ್ಲ. ಸ್ವೀಟ್ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಸೇಮ್ ಹಂಗೆ ಅಲ್ವಾ? ಸ್ವಲ್ಪ ಬಿಸಿ ಇದೆಯಲ್ಲಮ್ಮ, ಬಿಸಿ ಆದ್ಮೇಲೆ ಕ್ರಿಸ್ಪಿ ಆಗುತ್ತೆ. ಅಂದ್ಕೊಂಡಿದ್ದೆ ಒಂದು, ಆಗಿದೆ ಒಂದು. ಟ್ರೈ ಮಾಡೋಣ ಅಂತ ನಾನು ರವೆ ಉಪಯೋಗಿಸ್ಕೊಂಡಿದ್ದು ಬ್ರೆಡ್ ಮಾಡ್ಲಿಕ್ಕೆ ಹೋದೆ, ಆದರೆ ಬ್ರೆಡ್ ಇಷ್ಟ ಆಗದೆ ಈಗ ರಸ್ಕ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ರಸ್ಕ್. ಟೀ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ರವೆಯಿಂದ ಮಾಡಿರೋಂಥ ರಸ್ಕ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅಂದರೆ ಒಂದು ಟ್ರಯಲ್ ಅಷ್ಟೇ ಇದು, ನಾನು ಮಾಡೋಕ್ಕೆ ಹೋಗಿದ್ದು ಬ್ರೆಡ್, ಆದರೆ ಆಗಿದ್ದು ರಸ್ಕ್. Interaction goes smoothly. Please be in a silent area. Please have your original PAN card, plain white paper, and pen with you. Is it fine if I have just my Aadhaar card? Yeah, I'm sorry, sir, but as per the bank policy, may the only original PAN card it should be physically available to you to proceed the KYC. I don't have it right now. Can I do the process again? It means it will take time to arrange. Yeah, it will take some time to arrange. How much time, sir? Maybe 5 to 10 minutes. It's on the other room. I have to go get it. Okay. So arrange the PAN card and initiate call, please, sir. Okay, thank you.
If you can arrange it within 1 or 2 minutes, so then I can wait on a call. But if it will take more time. No, it will take more time, sir. I have to get it from outside. Okay. Okay. Thank you. Arrange the packet and finish it call, please. Thank you. Thank you very much. Sorry for the inconvenience. Thank you for choosing Railbank. Have a good time. Thank you. KYC ಅಪ್ಲೈ ಮಾಡ್ತಿದ್ದೆ. ಇದು ಎಂಪ್ಲಾಯ್ ಬ್ಯಾಂಕ್ ಅಕೌಂಟ್, ಪ್ಯಾನ್ ಕಾರ್ಡ್. ಪ್ಯಾನ್ ಕಾರ್ಡ್ ಅಂತ ಹೇಳಿಲ್ಲ ಅವ್ರಿ, ಆಧಾರ್ ಕಾರ್ಡ್ ಅಂತ. ನಾನು ಆಧಾರ್ ಕಾರ್ಡ್ ಬುಕ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಪ್ಯಾನ್ ಕಾರ್ಡ್ ಇಲ್ವಾ ನಿಂದು? ಇದೆ, ಮೇಲ್ಗಡೆ ಇದೆ. ಹಾಂ, ನಾವು ಮೇಲ್ಗಡೆ ಹೋಗಿ ಬರಬೇಕು. ಆಬ್ವಿಯಸ್ಲಿ ಪ್ಯಾನ್ ಕಾರ್ಡ್ ಎಲ್ಲದಕ್ಕೂ ಕೇಳ್ತಾರೆ. ನನಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ತೊಗೊಂಡೋಗಿ ಅಭ್ಯಾಸ ಇಲ್ಲ. ಬಾಯಲ್ಲೇ ಇದೆ ನಂಬರ್ಗಳೆಲ್ಲ ನಂದು. ಆದರೆ ಅವ್ರಿಗೆ ಇದ್ಬೇಕಲ್ಲ, ಫೋಟೋ ಬೇಕಲ್ಲ. ಬೇಕು ಅಂತ ಹೇಳಿ. ಚಳಿಗಾಲದಲ್ಲಿ ಸಿಗೋವಂಥ ಅವರೆಕಾಳು ಮತ್ತು ಹಸಿ ಬಟಾಣಿ ನಾವೆಲ್ಲ ಉಪಯೋಗಿಸ್ತಿರ್ತೀವಿ. ಆದರೆ ಹಸಿ ಬಟಾಣಿನ 1 ವರ್ಷದವರೆಗೂ ಪ್ರಿಸರ್ವ್ ಮಾಡೋದಕ್ಕೆ ನಾನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀನಿ. 40 ರೂಪಾಯಿ kgಗೆ ಸಿಗ್ತಾಯಿದೆ. ಕಡಿಮೆ ಪ್ರೈಸಲ್ಲಿ ಸಿಗುವಾಗ ನಾವು ಇದನ್ನು ತೊಗೊಂಡು ಪ್ರಿಸರ್ವ್ ಕೂಡ ಮಾಡ್ಬೋದು. ಇತ್ತೀಚೆಗೆ ತರಕಾರಿ ತರೋದಕ್ಕೆ ನಾನು ಹೋಗ್ತಾ ಇಲ್ಲ, ನನ್ನ ಬದಲಾಗಿ ಹಸ್ಬೆಂಡ್ ಹೋಗ್ತಿದ್ದಾರೆ. ಹಾಗಾಗಿ ಅವ್ರ ಕೈಲಿ ಅವ್ರಿಗೆ ಗೊತ್ತಾಗುತ್ತಾ ಇಲ್ವೋ ಅಂತ ಹೇಳಿ 2 kg ಮಾತ್ರ ತರಿಸಿದ್ದೆ. 2 kg ಅವರೆಕಾಯಿ ಮತ್ತು 2 kg ಬಟಾಣಿ. ಇದು ಸ್ವಲ್ಪ ನಾನು ಹಾಗೆ ಉಳಿಸ್ಕೊಂಡಿದ್ದೀನಿ, ಒಂದು ರೆಸಿಪಿ ಮಾಡೋಣ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಆಗಲಿ ಅಂತ. ಸೊ ಯೋಚನೆ ಮಾಡ್ತಿದ್ದೀನಿ, ಮಟರ್ ಪಲಾವ್ ಮಾಡೋಣ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಇನ್ನು ಉಳಿದಿದ್ದನ್ನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇನ್ನೂ ಒಂದು 2-3 ಪ್ಯಾಕೆಟ್ ಮಾಡಿ ಇಟ್ಕೊಂಡ್ರೆ ವರ್ಷದವರೆಗೂ ಬರುತ್ತೆ. ಹೊರಗಡೆಯಿಂದ ನಾವು ಫ್ರೋಸನ್ ಬಟಾಣಿ ತರಕ್ಕೆ ಹೋಗಲ್ಲ, ಯಾಕಂದರೆ ಅದರಲ್ಲಿ ಕಲರ್ ಇರುತ್ತೆ, ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಸೊ ಮನೇಲೇ ನಾವು ಪ್ರಿಸರ್ವೇಟಿವ್ ಹಾಕದೆ 1 ವರ್ಷದವರೆಗೂ ಹೇಗೆ ಸ್ಟೋರ್ ಮಾಡ್ಬೋದು ಅಂತ ನಾನು ಪ್ರತಿ ವರ್ಷ ತೋರಿಸ್ತಾನೆ ಇದ್ದೀನಿ. ಸ್ಟೋರ್ ಮಾಡಿದಷ್ಟೇ ಅಲ್ಲದೆ ಅದನ್ನೇ ಉಪಯೋಗಿಸ್ಕೊಂಡು ರೆಸಿಪೀಸ್ ಕೂಡ ಮಾಡ್ತಾನೆ ಇರ್ತೀನಿ. ಈಗಾಗಲೇ ನಾನು ಲಾಸ್ಟ್ ಇಯರ್ ಏನು ಸ್ಟೋರ್ ಮಾಡಿದ್ದು ರೀಸೆಂಟಾಗಿ ಡಿಸೆಂಬರಲ್ಲಿ ಖಾಲಿ ಆಯಿತು. ಹೋದ ವರ್ಷ ಮಾಡಿದ್ದು, ಲಾಸ್ಟ್ ಇಯರಲ್ಲಿ ಮಾಡಿದ್ದು ಡಿಸೆಂಬರಲ್ಲಿ ಖಾಲಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ಮಾತ್ರ ಉಳಿದಿತ್ತು. ಈಗ ಪೂರ್ತಿ ಕಂಪ್ಲೀಟಾಗಿ ಖಾಲಿ ಆಗಿದೆ. ಅದಕ್ಕೋಸ್ಕರ ಮತ್ತೆ ಇವಾಗ ನೆಕ್ಸ್ಟ್ ಇಯರ್ವರೆಗೂ ನಾನು ಇದನ್ನು ಸೇವ್ ಇಡ್ತಾ ಇದ್ದೀನಿ. ಆದರೆ ಇದನ್ನು ಹಿಂಗೆ ಇಟ್ಟರೆ ತುಂಬ ದಿನ ಇರಲ್ಲ. ವರ್ಷದವರೆಗೂ ನಾವು ಇಡಬೇಕು ಅಂದರೆ ಇದನ್ನು ಪಾರ್ ಬಾಯ್ಲ್ ಮಾಡಿ ಇಡಬೇಕು. ಪಾರ್ ಬಾಯ್ಲ್ ಅಂತಂದರೆ ಹಾಫ್ ಕುಕ್ ಮಾಡಿ ಇಡಬೇಕು. ಈಗಾಗಲೇ ಆ ಪ್ರೊಸೀಜರ್ ಕೂಡ ತೋರಿಸಿದ್ದೀನಿ. ಮತ್ತೆ ನಾನು ಈ ಸರ್ತಿ ಏನಾದ್ರು ಇದನ್ನು ಪ್ರಿಸರ್ವ್ ಮಾಡಿದ್ರೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಹೇಳ್ಬಿಡ್ತೀನಿ. ನಾನು ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬಿಸಿ ನೀರು ಮಾಡ್ಕೋಬೇಕು. ಫಸ್ಟ್ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಅದರಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಬಟಾಣಿ ಹಾಕಿ 2 ನಿಮಿಷ ಮಾತ್ರ ಬೇಯಿಸ್ಬೇಕು. 2 ನಿಮಿಷದ ಮೇಲೆ ಬೇಯಿಸಬಾರ್ದು. ಇದು ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ನಮಗಿದು ಜಾಸ್ತಿ ಕುಕ್ ಆಗಬಾರ್ದು. 50% ಮಾತ್ರ ಬೇಯಿಸ್ಬೇಕು. 50% ಅಲ್ಲ, ಒಂದು 40% ಬೇಯಿಸ್ಕೊಂಡ್ರೆ ಸಾಕು. ನೀವು ಮತ್ತೆ ಕುಕಿಂಗ್ ಟೈಮಲ್ಲಿ ಇದನ್ನು ಬೇಯಿಸ್ತೀರಾ. ಸೊ 40% ಬೇಯಿಸ್ಕೋಬೇಕು. ಬೇಯಿಸುವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕೋದ್ರಿಂದ ಇದ್ರ ಕಲರ್ ಹೀಗೆ ಇರುತ್ತೆ, ಡಲ್ ಆಗಲ್ಲ. ನೀವು ಹಾಗೆ ಪ್ರಿಸರ್ವ್ ಮಾಡಿ ಹೆಂಗೆ ಇಡ್ತೀರೋ ಅದೇ ಥರ ಕಲರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಇದ್ರ ಕಲರ್ ಹೋಗಲ್ಲ. ಸೊ ಹಸಿ ಬಟಾಣಿ ನೀವು 1 ವರ್ಷದವರೆಗೂ ಇಡೋದಕ್ಕೆ ಈ ಸ್ಟೆಪ್ನ ನೀವು ಫಾಲೋ ಮಾಡೋದು ತುಂಬ ಮುಖ್ಯ. 2 ನಿಮಿಷ ಬಿಸಿ ನೀರಲ್ಲಿ ಬೇಯಿಸಿದ ನಂತರ ಮತ್ತೆ ಅದನ್ನು ಬಿಸಿ ನೀರಿಂದ ತೆಗೆದು ಕೋಲ್ಡ್ ವಾಟ್ರಲ್ಲಿ, ಅಂದರೆ ಐಸ್ ಕೋಲ್ಡ್ ವಾಟ್ರಲ್ಲಿ ಹಾಕಿ ಕಂಪ್ಲೀಟಾಗಿ ಅದನ್ನು ತಣ್ಣಗೆ ಮಾಡಿ ಆ ನಂತರ ಮತ್ತೆ ಅದನ್ನು ಶೋಧಿಸ್ಬಿಟ್ಟು ಈ ಥರ ಕವರಲ್ಲಿ ಹಾಕಿ ಇಟ್ಕೊಂಡ್ರೆ, ಫ್ರೀಸರಲ್ಲಿ ಇಟ್ಕೊಂಡ್ರೆ, ಫ್ರಿಡ್ಜಲ್ಲೆಲ್ಲ ಫ್ರೀಸರಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಆ ಥರ ನೀವು ಮಾಡಿ ಇಟ್ಕೋಬೋದು. ಈ ಥರ ಜಿಪ್ಲಾಕ್ ಕವರಲ್ಲಾಗಲಿ ಯಾವುದೇ ಒಂದು ಕವರಲ್ಲಾಗಲಿ ಹಾಕಿ ಇಟ್ಕೊಂಡ್ರೆ ವರ್ಷದವರೆಗೂ ಹಾಗೆ ಇರುತ್ತೆ. ಫ್ರೀಸರಿಂದ ಒಂದು 10 ನಿಮಿಷ ಮುಂಚೆ ತೆಗೆದುಬಿಟ್ಟು ನೀವು ಕುಕಿಂಗ್ ಮಾಡೋಂಥ ಟೈಮಲ್ಲಿ ಉಪಯೋಗಿಸ್ಕೋಬೋದು. ಅದೇ ಬಟಾಣಿ ನಾವು ಇದನ್ನು ಫ್ರೋಸನ್ ಬಟಾಣಿ ಹೊರಗಡೆ ತರಕ್ಕೆ ಹೋದರೆ ತುಂಬ ದುಬಾರಿ. ಸೊ ಇವಾಗ ಸೀಸನಲ್ಲಿ ಸಿಗ್ತಾ ಇದೆಯಲ್ಲ, ಈ ಟೈಮಲ್ಲಿ ನೀವು ಇದನ್ನು ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ಇದೇ ಥರ ನಾನು ಲಾಸ್ಟ್ ಇಯರ್ ಅವರೆಕಾಳನ್ನು ಸ್ಟೋರ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಒಬ್ಬರು ಕಮೆಂಟಲ್ಲಿ ಕೇಳಿದರು ಅವರೆಕಾಳನ್ನು ಇದೇ ಥರ ಸ್ಟೋರ್ ಮಾಡ್ಬೋದಾ ಅಂತ. ಸೊ ನಾನು ಒಂದು ಸ್ವಲ್ಪ ದಿನ ಇಟ್ಟು ನೋಡಿದೆ. ಬಟ್ ಅದರ ರುಚಿ ಅಥವಾ ಅದರದ್ದು ಒಂದು ಘಮ ಏನಿರುತ್ತೆ, ಆ ಘಮ ಮತ್ತು ಆ ರುಚಿ ಇರಲ್ಲ. ಸ್ವಲ್ಪ ದಿನ ಒಂದು 20-25 ದಿನ ಇಟ್ಟು ಆಮೇಲೆ ತೆಗೆದು ಕುಕ್ ಮಾಡಿದಾಗ ಅದ್ರ ಒರಿಜಿನಾಲಿಟಿ ಕಳ್ಕೊಂಡ್ಬಿಡುತ್ತೆ. ಆದರೆ ಇದನ್ನ ಇಡ್ಬೋದು, ಅವರೆಕಾಳನ್ನೆಲ್ಲ ಇಡೋಕ್ಕಾಗಲ್ಲ. ಅವರೆಕಾಳದೇ ಒಂದು ಘಮ ಇರುತ್ತೆ. ಬೇಯಿಸಿದಾಗ ನಿಮ್ಗೊಂದು ಒಳ್ಳೆ ಘಮ ಬರುತ್ತಲ್ಲ, ಆ ಘಮ ಇರುತ್ತೆ. ಅದೇ ಫ್ರೀಸರಲ್ಲಿ ಇಟ್ಟಾಗ ಆ ಘಮ ಕಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಇಡ್ತಾ ಇಲ್ಲ. ಸೊ ಇದು ಕೂಡ ಸುಮಾರು ಕಾಳು ಬಂದಿತ್ತು. ಅದರಲ್ಲಿ ಅರ್ಧ ನಾನು ಉಪ್ಪಿಟ್ಟು ಮಾಡಿದೆ, ಕಾಳು ಉಪ್ಪಿಟ್ಟು ಮಾಡಿ ಉಳಿದಿರೋದು ಇದು. ಇದನ್ನು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ, ಅವರೆಕಾಳು ಹುಳಿ. ಹಾಗೆ ಅಷ್ಟೇ. ಸೀಸನಲ್ಲಿ ಸಿಗೋವಂಥ ಬಟಾಣಿನ ಈ ಥರ ನಾವು ಸ್ಟೋರ್ ಮಾಡಿಟ್ಕೋಬೋದು. ನಾನು ಹೆಂಗೆ ಸ್ಟೋರ್ ಮಾಡ್ತೀನಿ ಅಂತ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ. ಪ್ರತಿ ವರ್ಷ ವೀಡಿಯೋ ಮಾಡಿದ್ದೀನಿ. ಸಾಧ್ಯ ಆದರೆ ವೀಡಿಯೋ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಡುಗೆ ಮಾಡೋದಕ್ಕೆ ಇವತ್ತು ಲೇಟಾಗಿ ಹೋಯಿತು. ವೀಡಿಯೋ ಪೋಸ್ಟ್ ಮಾಡಿ ಇವತ್ತು ಬಂದು ಅಡುಗೆ ಮುಗಿಸೋ ಅಷ್ಟರಲ್ಲೇ ಅವರೆಕಾಳು ಹುಳಿ ಇಲ್ಲಿ ರೆಡಿ ಮಾಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ತರಕಾರಿಗಳನ್ನ ಕೂಡ ಹಾಕಿದ್ದೀನಿ.
ತರಕಾರಿ ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟ್, ಗೆಡ್ಡೆಕೋಸು, ಅವರೆಕಾಳು ಇದೆಲ್ಲ ಹಾಕಿ ಇವತ್ತೆಲ್ಲ ರೆಸಿಪಿ ಬಾಯೆಲ್ಲ ಹೇಳ್ತಾ ಇರೋ ಕಾರಣ ಯಾವುದು ಶೂಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ಹಾಗೆ ಹುಳಿ ಹೆಂಗೆ ಮಾಡೋದು ಅಂತ ನಾನು ಈಗಾಗಲೇ ಸುಮಾರು ಸತಿ ಶೇರ್ ಮಾಡಿದ್ದೀನಿ. ಪದೇ ಪದೇ ಅದೇ ರೆಸಿಪಿ ತೋರಿಸ್ತಾ ಇದ್ದೀನಿ, ನಿಮಗೂ ಬೋರ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಮತ್ತು ಕ್ಯಾರೆಟ್, ಗೆಡ್ಡೆಕೋಸು, ಅವರೆಕಾಳು ಜೊತೆಗೆ ಇದಿಷ್ಟು ತರಕಾರಿಗಳನ್ನ ಹಾಕಿ ಉಪ್ಪು ಹಾಕಿ ಒಂದು ಸ್ವಲ್ಪ ಇದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ರುಬ್ಬೋದಕ್ಕೆ ಒಂದು ಸೌಟಷ್ಟು ತೆಂಗಿನಕಾಯಿ ತುರಿ, ಒಂದು ಈರುಳ್ಳಿ, 2 ಟೊಮೆಟೊ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಬಿಟ್ಟು ಸಾಂಬಾರು ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಇದನ್ನು ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡಿದ್ರೆ ಕಾಳಿಗೆ ಮಸಾಲೆ ಖಾರ ಅಂದರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಂಡ್ರೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಪ್ರತಿ ಸತಿ ಸಾಂಬಾರು ಪೌಡ್ರ್ ಮಾಡಿದಾಗ ನಾನು ಸ್ಯಾಂಪಲ್ಲು ಇದು ಸಣ್ಣದೊಂದು ಬಾಟ್ಲಲ್ಲಿ ಹಾಕಿ ತೊಗೊಂಬಂದು ಟೇಸ್ಟ್ ಚೆಕ್ ಮಾಡಿ ಆಮೇಲೆ ಪ್ಯಾಕಿಂಗ್ ಮಾಡ್ತೀನಿ. ಸೊ ಇದೇ ಸಾಂಬಾರು ಪೌಡ್ರ್ ಉಪಯೋಗಿಸ್ಕೊಂಡು ಇವಾಗ ಸಾಂಬಾರು ಮಾಡ್ತಾ ಇರೋದು. ಇದನ್ನೇ ನಾನು ನಿಮಗೆ ಕಳಿಸ್ಕೊಡ್ತಾ ಇರೋದು. ಇದೇ ಸಾಂಬಾರು ಪೌಡ್ರ್ ಉಪಯೋಗಿಸ್ಕೊಂಡು ನೀವು ಈ ಥರ ಸಾಂಬಾರು ಅಷ್ಟೇ ಅಲ್ಲದೆ ತಿಳಿ ಸಾರು ಕೂಡ ಮಾಡ್ಕೋಬೋದು. ಬೇಳೆ ಬೇಯಿಸ್ಬಿಟ್ಟು ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಿಳಿ ಸಾರು ಮಾಡ್ಕೋಬೋದು. ಈ ಥರ ತರಕಾರಿ ಸಾರು, ಬೇಳೆ ಸಾರು ಮತ್ತು ಕಾಳು ಸಾರು ಎಲ್ಲದಕ್ಕೂ ಹುಳಿಗೆ ಇದನ್ನು ಬಳಸ್ಕೋಬೋದು. ಹೊಸ ಬ್ಯಾಚ್ ರೆಡಿ ಆದಾಗ ತೊಗೊಂಬಂದು ಸ್ಟೋರ್ ಮಾಡಿಟ್ಟಿದ್ದೆ. ಈಗಷ್ಟೇ 1-2 ಸ್ಪೂನಷ್ಟು ಉಪಯೋಗಿಸ್ಕೊಂಡಿದ್ದೀನಿ. ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಿ ಬರಲಾ?